Hello students, ಇವತ್ತಿನ ದಿವಸ ಸೆಕೆಂಡ್ PUC ಗ್ರಾಮರ್ ಕ್ವೆಶ್ಚನ್ ನಂಬರ್ 34 ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್. ಈ ಒಂದು ಕ್ವೆಶ್ಚನ್ ಅನ್ನ ಬಿಡಿಸ್ಕೊಡ್ತೀನಿ. ಪ್ರೆಸೆಂಟ್ಲಿ ಬಿಡಿಸ್ಲಿಕ್ಕೆ ಹೊಂಟಿರ್ತಕ್ಕಂಥ ಕ್ವೆಶ್ಚನ್ ಮಾರ್ಚ್ 2019 ಕ್ವಶನ್, ಆ ವರ್ಷ ಕೇಳಿದಂತ ಕ್ವಶನ್. ಹೆಂಗ್ ಬಿಡಿಸೋದು ಇದನ್ನು? ಇದು ಇಟ್ ಈಸ್ ಟೇಕನ್ ಫ್ರಾಮ್ ದ ಲೆಸನ್ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಒಂದು ಇಂಟರ್ವ್ಯೂ. ಅಲಿಫ್ಯಾನ್ ಅವರು ಬೋರೆಸ್ ಅವರು ಕನ್ವರ್ಸೇಷನ್ ಮಾಡ್ತಾರೆ. ಇಲ್ಲಿ ಅಲಿಫ್ಯಾನ್ ಅವರು ಏನ್ ಕೇಳ್ತಾರ, ಪ್ರಶ್ನೆ ಕೇಳ್ತಾರ. ಅಲಿಫ್ಯಾನ್ ಬೋರೆಸ್ ಅವರಿಗೆ ಕ್ವಶನ್ ಮಾಡ್ತಾರ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ಬೋರೆಸ್ ಅದಕ್ಕೆ ರಿಪ್ಲೈ ಮಾಡ್ತಾರ, ಇಟ್ ಈಸ್ ಎ ವೇ ಆಫ್ ಲೈಫ್. ಮತ್ತೆ ಹೇಳ್ತಾರ, ಇನ್ ಮೈ ಕೇಸ್ ದ ವಿಜುವಲ್ ವರ್ಲ್ಡ್ ಹ್ಯಾಸ್ ಮೂವ್ಡ್ ಅವೇ ಫ್ರಮ್ ಮೈ ಐಸ್. ಅಲಿಫ್ಯಾನ್ ಅವರು ಸೆಕೆಂಡ್ ಟೈಮ್ ಅಗೇನ್ ಮತ್ತೆ ಪ್ರಶ್ನೆ ಕೇಳ್ತಾರ, ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್? ಅದಕ್ಕೆ ಬೋರೆಸ್ ಅವರು ರಿಪ್ಲೈ ಮಾಡ್ತಾರ, ಇಟ್ ಈಸ್ ಅನ್ ಎಕ್ಸಲೆಂಟ್ ಐಡಿಯಾ. ಇಟ್ ಅಂದ್ರೆ ನೀವು ಹೇಳಿದಂತ ಐಡಿಯಾ ಎಕ್ಸಲೆಂಟ್ ಐಡಿಯಾ ಅಂತ ಮೀನಿಂಗ್. ಈಗ ನಾವು ಇದು ಯಾವ ತರ ಸೆಂಟೆನ್ಸ್ ಅಂತ ನೋಡ್ಬೇಕಾಗ್ತೈತಿ. ಇದು ಇಂಟರಾಗೇಟಿವ್ ಸೆಂಟೆನ್ಸ್ ಅದ, ಆದ್ರಿಂದ ಇಂಟ್ರೊಡಕ್ಟರಿ ವರ್ಬ್ ಆಸ್ಕ್ಡ್ ಅಂತ ಬರಬೇಕು. ಅಲಿಫ್ಯಾನೋ ಆಸ್ಕ್ಡ್ ಯಾರಿಗೆ ಕೇಳ್ತಾರ? ಬೋರೆಸ್ಸರಿಗೆ. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್, ವರ್ಬ್ ಆಯ್ತು ಆಸ್ಕ್ಡ್. ಈಗ ಕಂಜಂಕ್ಷನ್ ಹಾಕ್ಬೇಕು. ಕಾಮಾಸ್ ಇದೇನದಿರೋದಲ್ಲ, ಕಾಲನ್ಸ್ ಅನ್ನ ಕೈ ಬಿಡಬೇಕು, ಕಂಜಂಕ್ಷನ್ ಹಾಕ್ಬೇಕು. ಕಂಜಂಕ್ಷನ್ ಏನ್ ಹಾಕ್ಬೇಕಂದ್ರೆ ಇಂಟರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ಇಫ್ ಆರ್ ವೆದರ್ ಹಾಕ್ಬೇಕು, ಇಲ್ಲ WH ಹಾಕ್ಬೇಕು. ಎಸ್ ನೋ ಕ್ವಶನ್ ಇದ್ರೆ ಇಫ್ ಆರ್ ವೆದರ್ ಹಾಕ್ತಿವಿ. ಇಲ್ಲೇ ಐತೆ ನೋಡಿದು ಎಸ್ ನೋ ಕ್ವಶನ್, ಇದು ಇಫ್ ಆರ್ ವೆದರ್ ಹಾಕ್ತಿವಿ ಇಲ್ಲೇ. ಇಲ್ಲ WH ಕ್ವಶನ್ ಇದ್ದಾಗ ಇದ WH ವರ್ಡ್ ಕಂಜಂಕ್ಷನ್ ಆಗಿ ತಗೋಬೇಕು. ಅಂದ್ರೆ ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ವಾಟ್. ಇಷ್ಟಾದ್ಮೇಲೆ ಮುಂದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಅಸರ್ಟಿವ್ ಮಾಡ್ಕೋಬೇಕು. ಆದ್ರೆ ಈ ತರ ಟು ಬಿ ವರ್ಬ್ ಇರ್ತಕ್ಕಂಥ ಸೆಂಟೆನ್ಸ್ ಅನ್ನ ಅಸರ್ಟಿವ್ ಮಾಡ್ಕೋಬಹುದು, ಅಥವಾ ಅದು ತನ್ನ ತಾನಾಗೆ ಅಸರ್ಟಿವ್ ಆಗಿ ಉಳಿತದ. ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು, ಇಲ್ಲಾಂದ್ರ ವಾಟ್ ಬ್ಲೈಂಡ್ನೆಸ್ ಈಸ್ ಟು ಯು, ಹಿಂಗಾರ ಮಾಡ್ಬೋದ್ರಿ. ಆದ್ರಿಂದ ಏನ್ ಮಾಡ್ಕೋಬೇಕು, ಟೆನ್ಸ್ ಅನ್ನ ಚೇಂಜ್ ಮಾಡ್ಬಿಡ್ರಿ. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ವಾಟ್ ಕಂಜಂಕ್ಷನ್ ಆಯ್ತು, ಈಸ್ ಹೋಗಿ ವಾಸ್ ಮಾಡಿಬಿಡ್ರಿ. ವಾಟ್ ವಾಸ್. ಬ್ಲೈಂಡ್ನೆಸ್ ಟು ಯು ಅಂತದ, ಬ್ಲೈಂಡ್ನೆಸ್ ಟು ಯು ಬದಲಾಗಿ ಯು ಅಂದ್ರೆ ಬೋರೆಸ್ ಅವ್ರ ಆಗ್ತಾರ, ನಾವು ಅದನ್ನ ಹಿಮ್ಮಂತ ಮಾಡಬೇಕು. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ವಾಟ್ ವಾಸ್ ಬ್ಲೈಂಡ್ನೆಸ್ ಟು ಹಿಮ್. ಇಲ್ದಿದ್ರೆ ಇದ್ರೆ ಏನ್ ಮಾಡ್ಬೋದು, ಹೀಗೂ ಮಾಡ್ಬೋದ್ರಿ. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್, ಹಿಂಗೂ ಮಾಡ್ಬೋದ್ರಿ. ಮಾಡಿ ನೋಡೋಣ ಆನ್ಸರ್. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ವಾಟ್ ವಾಸ್ ಬ್ಲೈಂಡ್ನೆಸ್, ಇಲ್ಲ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಈ ತರ ಮಾಡ್ಕೋಬೇಕು. ಇನ್ನ ಸೆಕೆಂಡ್ ಇವರು ಬೋರೆಸ್ ಅವರು ಹೇಳಿದಂತದ್ದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡೋಣ. ಇಟ್ ಇಸ್ ಎ ವೇ ಆಫ್ ಲೈಫ್. ಇದೊಂದು ರೆಸ್ಪಾನ್ಸ್ ಆಗ್ತದ, ಇದೊಂದು ರಿಪ್ಲೈ ಆಗ್ತದ ಈ ಕ್ವಶನ್ಗೆ. ಅದಕ್ಕೆ ಬೋರೆಸ್ ರಿಪ್ಲೈಡ್. ಇದು ಪ್ರಶ್ನೆ ಆದ್ದರಿಂದ ಅಲಿಫ್ಯಾನೋ ಆಸ್ಕ್ಡ್. ಇದು ರಿಪ್ಲೈ ಆಗೋದ್ರಿಂದ ಬೋರೆಸ್ ರಿಪ್ಲೈಡ್. ಯಾರಿಗೆ? ಅಲಿಫ್ಯಾನೋ. ಬೋರೆಸ್ ರಿಪ್ಲೈಡ್ ಅಲಿಫ್ಯಾನೋ ಅವರನ್ರಿ, ಇಲ್ಲಕಂದ್ರೆ ಪ್ರೊನೌನ್ ತಗೊಂಡು ಹಿಮ್ಮರ ಅನ್ರಿ. ಬೋರೆಸ್ ರಿಪ್ಲೈಡ್ ಹಿಮ್. ಯಾವಾಗಲೂ ರಿಪ್ಲೈ ಮಾಡ್ತಕ್ಕಂಥದ್ದು ಸೆಂಟೆನ್ಸ್ ಅಸರ್ಟಿವ್ ಇರೋದ್ರಿಂದ ರಿಪ್ಲೈಡ್ ದಟ್ ಅಂತ ಅನ್ಬೇಕು. ಇಟ್ ಈಸ್ ಥರ್ಡ್ ಪರ್ಸನ್ ಅದ, ಇಟ್ ಚೇಂಜ್ ಆಗೋದಿಲ್ಲ, ಟೆನ್ಸ್ ಚೇಂಜ್ ಮಾಡ್ಬಿಡ್ರಿ. ಇಟ್ ಈಸ್ ಹೋಗಿ ಇಟ್ ವಾಸ್ ಎ ವೇ ಆಫ್ ಲೈಫ್. ಬೋರೆಸ್ ರಿಪ್ಲೈಡ್ ಅಲಿಫ್ಯಾನೋ ದಟ್ ಇಟ್ ವಾಸ್ ಎ ವೇ ಆಫ್ ಲೈಫ್. ಇಲ್ಲಿವರೆಗೆ ಬರ್ತೀರಿ. ಇಲ್ಲೊಂದು ಪಾಯಿಂಟ್ ಬಂದು ಡಬಲ್ ಸೆಂಟೆನ್ಸ್ ಐತಿಲ್ಲ, ಇದನ್ನ ನಾವೇನ್ ಮಾಡ್ಕೋಬೇಕು, ಡಬಲ್ ಸೆಂಟೆನ್ಸ್ ಅನ್ನ ಜಾಯಿನ್ ಮಾಡ್ಕೋಬೇಕು ನಾವು. ಆದ್ದರಿಂದ ಇಲ್ಲೊಂದು ಹೊಸದೊಂದು ಆ್ಯಂಡ್ ಯೂಸ್ ಮಾಡ್ಬೇಕು ನಾವು. ಆ್ಯಂಡ್ ಯೂಸ್ ಮಾಡಿಬಿಟ್ಟು ಒನ್ಸ್ ಅಗೇನ್ ಇವ್ರದ್ದು ಪ್ರೊನೌನ್ ಹಾಕೋಬೇಕು, ಹಿ ಅಂತ ಅನ್ಬೇಕು.
ಇಲ್ಲ ಹಿ ಬಿಟ್ರು ಸಹಿತ ಬರ್ತೈತಿ. ಆ್ಯಂಡ್ ಆದ್ಮೇಲೆ ಹಿ ಅಂದ್ರೆ ಬೋರೆಸ್ ಏನ್ ಮಾಡ್ತಾರ ಅಂದ್ರ ಈ ಸೆಂಟೆನ್ಸ್ ಯಾವ ತರದೈತಿ ನೋಡ್ಕೋಬೇಕು. ಇದು ಅಸರ್ಟಿವ್ ಇದ್ರೆ ಮತ್ತ ಟೋಲ್ಡ್ ದ್ಯಾಟ್ ಅನ್ಬೇಕು, ಇದು ಇಂಟ್ರಾಗೇಟಿವ್ ಇದ್ರೆ ಆಸ್ಕ್ಡ್ ಅಂತ ಅನ್ಬೇಕು. ಇನ್ ಮೈ ಕೇಸ್ ದ ವಿಜಿಬಲ್ ವರ್ಡ್ ಹ್ಯಾಸ್ ಮೂವ್ಡ್ ಅವೇ ಫ್ರಮ್ ಮೈ ಐಸ್ ಅಂತದ, ಅಸರ್ಟಿವ್ ಸೆಂಟೆನ್ಸ್ ಅದ, ಆದ್ರಿಂದ ಟೋಲ್ಡ್ ಅಂತ ಹಾಕ್ಬೇಕು. ಏನ್ ಮಾಡ್ಕೋಬೇಕು, ಬೋರೆಸ್ replied Alifano that it was a way of life and he told him, he andre Boris, him andre Alifano, and he ಹಾಕ್ಬೋದು ಬಿಡಬಹುದು, and he told him that ಹಾಕಿರಿ conjunction assertive ಐತಲ್ಲ that. in my case ಹೋಗಿ in his case the visible world has moved, present perfect ಹೋಗಿ had moved, away from my eyes ಹೋಗಿ his eyes. ಓಕೆ, ಏನ್ ಮಾಡ್ತೀರಿ ಇದಕ್ಕ ಬೋರೆಸ್ ರಿಪ್ಲೈಡ್ ದಟ್, ರಿಪ್ಲೈಡ್ ಹಿಮ್ ಅನ್ಬಹುದು ಬಿಡ್ಬೋದ್ರಿ. ಬೋರೆಸ್ ರಿಪ್ಲೈಡ್ ಹಿಮ್ ಇಲ್ಲ ಬಿಡ್ಬೋದ್ರಿ. ಬೋರೆಸ್ ರಿಪ್ಲೈಡ್ ದಟ್ ಇಟ್ ವಾಸ್ ಎ ವೇ ಆಫ್ ಲೈಫ್, ಇಟ್ ಈಸ್ ಎ ವೇ ಆಫ್ ಲೈಫ್, ಇಟ್ ವಾಸ್ ಎ ವೇ ಆಫ್ ಲೈಫ್. ಇಲ್ಲೇ ಒಂದು ಆ್ಯಂಡ್ ಹಾಕ್ಬೇಕು, ಆ್ಯಂಡ್ ಹಾಕಿದ್ವಿ. ಹಿ ಅಂತ ಹಾಕ್ಬಹುದು ಬಿಡ್ಬೋದು, ಟೋಲ್ಡ್ ಹಿಮ್ ಅಂತ ಹಾಕ್ಬಹುದು ಬಿಡ್ಬೋದು. ಹಿ ಟೋಲ್ಡ್ ಹಿಮ್ ಇಲ್ಲಿ ಹಾಕ್ಬೇಕು ಹಾಕಿದ್ರೆ. he and he told him that in my life, in my case, in his case, the visible world has moved away, present perfect had moved away from my eyes ಹೋಗಿ from his eyes, ಫಸ್ಟ್ ಪರ್ಸನ್ ಹೋಗಿ ಥರ್ಡ್ ಪರ್ಸನ್ ಆಗ್ತೈತಿ. ಓಕೆ, ಇಲ್ಲಿ ತನಕ ಬಂದಿವಿ. ಈಗ ಈ ಸೆಂಟೆನ್ಸ್ ನೋಡ್ಬೇಕೀಗ. ಅಲಿಫಾನೋ, ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್? ಅಗೇನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಸ್ಕ್ ಮಾಡ್ತಾರ. ಇಲ್ಲಿ ಒಂದ್ಸಲ ಕ್ವಶನ್ ಕೇಳ್ಯಾರ, ಇದು ಮತ್ತೆ ಕೇಳ್ತಾರಂದ್ರ ಫರ್ದರ್ ಅಂತ ಒಂದ್ ಶಬ್ದ ಯೂಸ್ ಮಾಡಿದ್ರೆ ಚಂದ ಆಗ್ತೈತಿ. ಯೂಸ್ ಮಾಡ್ಲೇಬೇಕಂತ ಏನಿಲ್ಲ, ಯೂಸ್ ಮಾಡಿದ್ರೆ ಬ್ಯೂಟಿಫೈ ಆಗ್ತೈತಿ. ಅಲಿಫಾನೋ ಆಸ್ಕ್ಡ್ ಬೋರೆಸ್ ಫರ್ದರ್. ಈಗ ಒಮ್ಮೆ ಕೇಳ್ಯಾನ, ಮುಂದುವರೆದು ಮತ್ತೆ ಕೇಳಿದ. ಏನ್ ಕೇಳ್ತಾನ, ಹ್ಯಾವ್ ಯು ಥಾಟ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ, ಅದಕ್ಕೆ ಆಸ್ಕ್ಡ್ ಹಾಕಿದ್ವಿ. ಎಸ್ ನೋ ಇಂಟ್ರಾಗೇಟಿವ್ ಅದ, ಅದಕ್ಕೆ ಇಫ್ ಹಾಕ್ರಿ, ಕಂಜಂಕ್ಷನ್ ಇಫ್ ಹಾಕಿ ಮುಂದಿನ ಸೆಂಟೆನ್ಸ್ ಅಸರ್ಟಿವ್ ಮಾಡಬೇಕು. ಅಲಿಫಾನೋ ಆಸ್ಕ್ಡ್ ಬೋರೆಸ್ ಫರ್ದರ್ ಇಫ್ ಹಾಕಿದ್ರಿ. ಹ್ಯಾವ್ ಯು ಥಾಟ್ ಆಫ್ ಹೋಗಿ ಚೇಂಜ್ ಮಾಡ್ರಿ, ಅಸರ್ಟಿವ್ ಮಾಡ್ರಿ. ಯು ಹ್ಯಾವ್ ಥಾಟ್ ಆಫ್, ಯು ಅಂದ್ರೆ ಯಾರು ಹೇಳಿಸ್ಕೊಂಡವರು, ಬೋರೆಸ್. ಯು ಹ್ಯಾವ್ ಥಾಟ್ ಆಫ್, ಯು ತೆಗೆದು ನಾವು ಹಿ ಮಾಡ್ಕೋಬೇಕು. ಹಿ ಹ್ಯಾಸ್ ಥಾಟ್ ಆಫ್, ಟೆನ್ಸ್ ಚೇಂಜ್ ಮಾಡ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಹೋಗಿ ಪಾಸ್ಟ್ ಪರ್ಫೆಕ್ಟ್. ಹಿ ಹ್ಯಾಸ್ ಥಾಟ್ ಆಫ್, ಹಿ ಹ್ಯಾಡ್ ಥಾಟ್ ಆಫ್. ಅಲಿಫಾನೋ ಆಸ್ಕ್ಡ್ ಬೋರೆಸ್ ಫರ್ದರ್ ಇಫ್ ಹಿ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್. ಇದೇನು ಚೇಂಜ್ ಆಗೋದಿಲ್ಲ, ಇದಕ್ಕಿದ್ದಂಗೆ ಇರ್ತದ. ಬರ್ರಿ ನೋಡೋಣ. Alifano asked him further if he had thought of writing book on the history of book. Okay. Last one. Boris, it is an excellent idea. Boris said it is an assertive sentence. ಇದು ಮತ್ತೆ ರಿಪ್ಲೈ ಮಾಡ್ತಾ ನೋಡ್ರಿ. ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್ ಅಂತ ಕೇಳಿದ ಪ್ರಶ್ನೆಗೆ ಇವ್ರು ಆನ್ಸರ್ ಮಾಡೋದ್ರಿಂದ ರೆಸ್ಪಾಂಡಿಡ್ ಅನ್ಬೋದು, ಇಲ್ಲಕಂದ್ರೆ ರಿಪ್ಲೈಡ್ ಅನ್ಬೋದು. ಬೋರೆಸ್ ರಿಪ್ಲೈಡ್ ಯಾವಾಗಲೂ ಅಸರ್ಟಿವ್ ಸೆಂಟೆನ್ಸ್ ಇರ್ತೈತೆ. ರಿಪ್ಲೈ, ಬೋರೆಸ್ ರಿಪ್ಲೈಡ್ ಅಲಿಫಾನೋ ಯೂಸ್ ಮಾಡಬಹುದು ಬಿಡ್ಬೋದ್ರಿ. ಬೋರೆಸ್ ರಿಪ್ಲೈಡ್ ಅಲಿಫಾನೋ ದಟ್ ಇಟ್ ಈಸ್ ವಾಸ್, it was an excellent idea. ಏನು ಚೇಂಜ್ ಮಾಡೋಂಗಿಲ್ಲ. ವಾಸ್ an excellent idea ಇದ್ದಲ್ಲ. It is an excellent idea, it was an excellent idea. ಬೋರೆಸ್ ರಿಪ್ಲೈಡ್ ಹಿಮ್ ಹಾಕ್ರಿ ಬಿಟ್ರಿ. ಬೋರೆಸ್ ರಿಪ್ಲೈಡ್ ಹಿಮ್ ದಟ್ ಇಟ್ ವಾಸ್ an excellent idea. ಓಕೆ ಫ್ರೆಂಡ್ಸ್, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ತಾವು ಎಲ್ಲ ಥಿಯರಿ ಬಗ್ಗೆ ತಿಳ್ಕೋಬೇಕು. ಯಾವ ರೀತಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಆಗ್ತೈತಿ, ಯಾವ ರೀತಿ ಪ್ರೊನೌನ್ಗಳು ಚೇಂಜ್ ಆಗ್ತಾವ್ರಿ, ಯಾವ ರೀತಿ ಟೆನ್ಸಸ್ ಚೇಂಜ್ ಆಗ್ತಾವ್ರಿ, ಯಾವ ರೀತಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇಂಟ್ರೊಡಕ್ಟರಿ ವರ್ಬ್ ಸೆಡ್ ಹೋಗಿ ಟೋಲ್ಡ್ ಆಗೋದು, ಆಸ್ಕ್ಡ್ ಆಗೋದು, ವರ್ಬ್ ಹೆಂಗ್ ಚೇಂಜ್ ಆಗ್ತೈತಿ, ಮತ್ತೆ ಯಾವ ರೀತಿ ಕಂಜಂಕ್ಷನ್ಸ್ ಗಳನ್ನ ಯೂಸ್ ಮಾಡ್ಕೋಬೇಕು, ಇದು ಸಂಪೂರ್ಣ ತಮಗೆ ಗೊತ್ತಿರಬೇಕು.
ಅಂದ್ರೆ ಇದು ತಿಳಿತೈತಿ, ಇಲ್ದಿದ್ರೆ ಅರ್ಧಂಬರ್ಧ ತಿಳಿತೈತಿ. ಓಕೆ, ವಿದ್ಯಾರ್ಥಿಗಳೇ, ಸ್ವಲ್ಪ ವಿನಂತಿ ಏನಂದ್ರೆ ದಯಮಾಡಿ ತಾವು ನೋಡಿಕೊಂಡು ಸ್ವಲ್ಪ ಸಬ್ಸ್ಕ್ರೈಬರ್ ಆದರೆ ನನಗೂ ಸ್ವಲ್ಪ ಅನುಕೂಲ ಆಗ್ತದೆ. ತಾವೆಲ್ಲ ಸಬ್ಸ್ಕ್ರೈಬರ್ ಆಗ್ತೀರಿ ಅಂತ ತಿಳ್ಕೊಂಡು ಆಶಿಸ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡ್ರಿ. ಏನಾದರೂ ತಿಳ್ಕೊಬೇಕಂತ ಅನಿಸ್ತಂದ್ರೆ ಕಮೆಂಟ್ ಮಾಡ್ರಿ. 1 ಸೆಕೆಂಡ್ ನಿಮಗೆ ನನಗೆ ರೆಸ್ಪಾನ್ಸ್ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು.